ಇವಳೊಂದು ಅಂದದ ಉಯ್ಯಾಲೆ ಗೊಂಬೆ ಗೊಂಬೆ. ಹಾಯ್, ವೆಲ್ಕಮ್ ಟು ಅಶ್ವಿನಿ ಬಸ್ಕರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಏನಪ್ಪ ಅಮಾಸೆಗೊಂದ್ಸಲ ಉಣ್ಮೆಗೊಂದ್ಸಲ ಬರ್ತಾಳೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸ್ವಲ್ಪ ನನಗೆ ಕೆಲಸ ಇರೋದ್ರಿಂದ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಮಿನಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಆದರೆ ಆದಷ್ಟು ನಾನು ಲಾಂಗ್ ವೀಡಿಯೋಗಳನ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಗೆ ಏನಪ್ಪ ಈಗ ಹೇಳಬೇಕು ಅಂತ ಬಂದಿದ್ದೀನಿ ಅಂದರೆ, ಯಾರೆಲ್ಲ ಹಳೆಯ ಸೀರೆಗಳನ್ನ ತೊಗೊಂಡೋಗಿ ಇಷ್ಟು ದುಡ್ಡು ಕೊಡ್ತಾರೆ ಅಷ್ಟು ದುಡ್ಡು ಕೊಡ್ತಾರೆ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಕೊಡ್ತಾಯಿದ್ದೀರಾ, ದಯವಿಟ್ಟು ಆ ಕೆಲಸನ ಮಾಡಬೇಡಿ. ಯಾಕೆ ಅಂದರೆ ನಿಮಗೆ ಒಂದು ಒಳ್ಳೆ ವಿಷಯ ಅಂದರೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ ನಿಮಗೆ. ಏನು ಗೊತ್ತಾ, ಹಿಂದಿನ ಕಾಲದ ಸೀರೆಗಳಲ್ಲಿ ಎಷ್ಟು ಪ್ಯೂರ್ ಇರ್ತಿದ್ದು ಅಂದರೆ ರೇಷ್ಮೆ ಸೀರೆಗಳು. ಈಗಿನ ಸೀರೆಗಳು ಬರ್ತವೆ, ಬಟ್ ಕಾಸ್ಟ್ಲಿ ಇರುತ್ತೆ. ಆಗೆಲ್ಲ ಕಮ್ಮಿ ರೇಟಿಗೆ ಸಿಗ್ತಿದ್ದು. ಆದರೆ ನಮ್ಮ ಅಜ್ಜಿದಿರು ಎಲ್ಲ ಇಟ್ಕೊಂಡಿರ್ತಾರೆ ರೇಷ್ಮೆ ಸೀರೆನ. ಅದು ಯಾಕೆ ಹಳೇದಲ್ವಾ ಅಂದ್ಬಿಟ್ಟು ಎಲ್ಲ ತೊಗೊಂಡೋಗಿ ವಾಪಸ್ ಕೊಟ್ಬಿಡ್ತೀರಾ. ಅಂಥ ಸೀರೆಗಳ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನ ದಯವಿಟ್ಟು ಯಾರೂ ಕೊಡಬೇಡಿ. ಅದರಲ್ಲಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ, ಅದರಲ್ಲಿ ಚಿನ್ನ ಬೆಳ್ಳಿ ಸಿಗ್ತದೆ ಅಂದರೆ ನಂಬ್ತೀರಾ ನೀವು? ನಂಬಲ್ಲ. ನಿಜವಾಗ್ಲೂ ನಾನು ಅದನ್ನು ಹೇಳ್ತೀನಿ. ಏನು ಗೊತ್ತಾ, ಈಗ ಯಾವುದು ಪ್ಯೂರ್ ರೇಷ್ಮೆ ಸೀರೆ ಇದೆ ಅದರಲ್ಲಿ ಚಿನ್ನ ಬೆಳ್ಳಿ ಎರಡೂ ಬರುತ್ತೆ. ಆದ್ದರಿಂದ ನಮ್ಮ ಅಜ್ಜಿ ಬೆಳ್ಳಿ ದೀಪನೂ ಸಹ ಮಾಡಿಸ್ಕೊಂಡಿದ್ದಾರೆ. ನಾನು ತೋರಿಸ್ತೀನಿ ನಿಮಗೆ ಬೆಳ್ಳಿ ದೀಪ ಮಾಡಿಸ್ತೀನಿ ಅಂತ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಮೈಸೂರು ಸಿಲ್ಕ್ ಸೀರೆಯಲ್ಲಿ ಎಷ್ಟು ಬೆಳ್ಳಿ ಇರುತ್ತೆ ಅಂತ ಅಂದರೆ, ನಿಜವಾಗ್ಲೂ ನನ್ನ ಹತ್ರ ಒಂದು 6-7 ಮೈಸೂರು ಸಿಲ್ಕ್ ಇದೆ, ಅದು ಪ್ಯೂರು. ಅದರಲ್ಲಿ ಚಿನ್ನ ಬೆಳ್ಳಿ ಇರುತ್ತೆ. ಈಗಿನ ರೇಷ್ಮೆ ಸೀರೆಗಳಲ್ಲಿ ಅದೇ ಈಗ ಕ್ರೇಪ್ ಸಿಲ್ಕ್ ಅಂತ ಬರುತ್ತಲ್ಲ, ಅದರಲ್ಲಿ ಬರುತ್ತೋ ಇಲ್ವೋ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ಆದರೆ ಪ್ಯೂರಲ್ಲಿ ಬರುತ್ತೆ. ಪ್ಯೂರ್ ಅಂದರೆ ಏನು ಗೊತ್ತಾ, ಎಲ್ಲರ ತೋರಿಸ್ತಾರಲ್ಲ ಪ್ಯೂರ್ ಅಂದರೆ ರೇಷ್ಮೆ ಸೀರೆ, ಮೈಸೂರು ಸಿಲ್ಕ್ ಸೀರೆ ಅವೆಲ್ಲ ಪ್ಯೂರ್ ಅಂದರೆ ನೋಡಿ ಈ ಥರ ಇರುತ್ತೆ. ಪ್ಯೂರ್ ಅಂದರೆ ಅದಕ್ಕೆ ನಂಬರ್ಸ್ ಇರಬೇಕು, ನಂಬರ್ಸ್ ಇದ್ದರೆ ಮಾತ್ರ ಪ್ಯೂರ್ ಅಂತ. ನೋಡಿ ಈ ಥರ ಪ್ಯೂರ್ ಇರಬೇಕು, KSIC ಅಂತ, ಹಂಗಿದ್ರೆ ಮಾತ್ರ ಪ್ಯೂರ್ ಅಂತ. ಇಲ್ಲಾಂದರೆ ಅದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ವೇ ಅಲ್ಲ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ನನಗೂ ನಿಜವಾಗ್ಲೂ ಇದ್ರ ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಮೈಸೂರು ಸಿಲ್ಕ್ ವ್ಯಾಲ್ಯೂ ಮದುವೆಲಿ ಕೊಡಿಸ್ದಾಗ ನಮ್ಮ ಮಾವ ಇದೇ ನಿಮಗೆ ಸಿಂಪಲ್ಲಾಗಿದೆ, ಇಷ್ಟು ಸಾಧವಾಗಿರೋ ಸೀರೆನ ಕೊಡಿಸ್ಬಿಟ್ಟವ್ರಲ್ಲ ಅಂತ ನಾನು ಅಂದ್ಕೊತಿದ್ದೆ. ಅದ್ರ ವ್ಯಾಲ್ಯೂ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವಾಗೆಲ್ಲ ನಮ್ಗೆ ಸೀರೆ ಬಗ್ಗೆ ಅನುಭವನೂ ಇರಲಿಲ್ಲ, ಸೀರೆ ಬಗ್ಗೆ ಗೊತ್ತೂ ಇರಲಿಲ್ಲ, ಹಾಗಾಗಿ ಗೊತ್ತಿರಲಿಲ್ಲ. ಈಗ ನನಗೆ ಎಲ್ಲ ವಿಷಯಗಳಂದರೆ ಮದುವೆ ಆದಮೇಲೆ ನನಗೆ ಗೊತ್ತಾಯಿತು ಮೈಸೂರು ಸಿಲ್ಕ್ ಬೆಲೆ ಏನು ಅಂಥೇಳಿ. ಇದು ಪ್ಯೂರ್ ಮೈಸೂರು ಸಿಲ್ಕು. ನನ್ನ ಮದುವೆಲಿ ನಮ್ಮ ಮಾವ ಕೊಡಿಸಿದ್ದು ನನಗೆ. ಆವಾಗಲೇ ಮದುವೆಲೇ 3 ಮೈಸೂರು ಸಿಲ್ಕ್ ಕೊಡಿಸಿದ್ರು ನನಗೆ. ಒಂದು 19,000, ಒಂದು 21,000, ಒಂದು 18,000. ಇವಾಗ ಇಷ್ಟು ದೊಡ್ಡ ಬಾರ್ಡ್ರ್ ಯಾವುದಿದೆ ಅದೆಲ್ಲ ಈಗ ಅಮ್ಮಮ್ಮ ಅಂದರು 35,000-40,000 ಆಗುತ್ತೆ ಮೈಸೂರು ಸಿಲ್ಕು. ಈ ಸಣ್ಣ ಬಾರ್ಡ್ರ್ ಏನಿದೆ ನೋಡಿ, ಸಣ್ಣ ಬಾರ್ಡ್ರ್ ಯಾವುದಿದೆ ತೋರಿಸ್ತೀನಿ. ಇದು ಚಿಕ್ಕ ಬಾರ್ಡ್ರು, ಇದು ಸ್ವಲ್ಪ ಕಮ್ಮಿ ಆಗ್ಬೋದೇನೋ, ಆದರೆ ಇಷ್ಟು ದೊಡ್ಡ ಬಾರ್ಡ್ರು ನಿಜವಾಗ್ಲೂ ಇವಾಗ ಕಮ್ಮಿಗೆ ಸಿಗಲ್ಲ. ನನ್ನ ಹತ್ರ ಒಂದು 6 ಇದೆ. ಇದು ಪ್ಯೂರ್ ಮೈಸೂರು ಸಿಲ್ಕು. ಇದು ತೋರಿಸ್ತೀನಿ. ನಂಬರ್ಸ್ ಯಾವುದಿದೆ ಅದು ಮಾತ್ರ ಪ್ಯೂರ್ ಮೈಸೂರು ಸಿಲ್ಕು. ಯಾವುದೇ ಕಾರಣಕ್ಕೂ ಇದು ಬರುತ್ತಲ್ಲ ಅದೆಲ್ಲ ಮೈಸೂರು ಸಿಲ್ಕಲ್ಲ. ನೋಡಿ ಇದರಲ್ಲೂ ಇದೆ, ಫಸ್ಟ್ ತೋರಿಸ್ತೀನಿ, ಇದರಲ್ಲೂ ಇದೆ. ಆಮೇಲೆ ನೋಡಿ ಇನ್ನೊಂದು ಸೀರೆದು ನಂದು ಯೆಲ್ಲೋ ಕಲರ್ ಸೀರೆ, ಅದೇ ಜಾಸ್ತಿ ದುಡ್ಡು, 21,000. ಆ ಸೀರೆದು ಏನು ಮಾಡಿಬಿಟ್ಟಿದ್ದಾರೆ, ಕಟ್ ಮಾಡಿಬಿಟ್ಟಿದ್ದಾರೆ. ಅದನ್ನು ನಾನು ತೋರಿಸ್ತೀನಿ. ಅದು ಇಲ್ಲಿಲ್ಲ, ಅಶೋಕ್ ನಗರದಲ್ಲಿದೆ, ಅಲ್ಲಿ ಮನೇಲಿ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಅವ್ರಿಗೆ ಗೊತ್ತಾಗದೆ ಕಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಪ್ಯೂರ್ ಮೈಸೂರು ಸಿಲ್ಕು 3. ಆಮೇಲೆ ಇನ್ನೊಂದು ಗ್ರೀನ್ ಕಲರ್ ಒಂದಿದೆ, ಅದನ್ನು ಹಾಕೊಂಡಾಗ ತೋರಿಸ್ತೀನಿ. ಗ್ರೀನ್ ಕಲರ್ ಒಂದಿದೆ, ಒಂದು ಯೆಲ್ಲೋ ಕಲರ್ ಒಂದಿದೆ. ಅಲ್ಲಿ ಆ ಮನೇಲಿ ಇರಬೇಕು. ಇವೆಲ್ಲ ಪ್ಯೂರ್ ಅಲ್ಲ ನೋಡಿ, ಇದು ಪ್ಯೂರ್ ಅಲ್ಲ, ಇದು ಮಾಮೂಲಿ ಗ್ರೇಪ್ ಸಿಲ್ಕ್ ಅಂತಾರಲ್ಲ ಅದು. ಇದು ಕ್ರೇಪಲ್ಲಿ ಬಂದಿರೋದು ಕ್ರೇಪ್ ಸಿಲ್ಕ್ಸು ಇವೆಲ್ಲ. ಇದು ಮತ್ತು ಇದು ಮತ್ತು ಇದು ಇವೆಲ್ಲ ಕ್ರೇಪ್ ಸಿಲ್ಕು. ಅವು 4 ಮತ್ತು 6 ಇದೆ ಮೈಸೂರು ಸಿಲ್ಕು. ಪ್ಯೂರ್ ಮೈಸೂರು ಸಿಲ್ಕ್ ನನ್ನ ಹತ್ರ 6 ನಂಬರ್ ಇದೆ. ಅದರಲ್ಲಿ ಒಂದೇ ಒಂದಕ್ಕಿಲ್ಲ.
ಅದು ಕಟ್ ಮಾಡಿಬಿಟ್ಟಿದ್ದಾರೆ. ಅದು ನಿಜವಾಗ್ಲೂ ಅದು ಪ್ಯೂರ್ ಮೈಸೂರು ಸಿಲ್ಕೆ. ಅದ್ರ ಬಿಲ್ಲು ಸಹ ನನ್ನ ಹತ್ರ ಇದೆ. ಆ ತಗೊಂಡಿದ್ದ ಬಿಲ್ಲು ಸಹ ನಮ್ಮ ಮಾವ ಇಟ್ಕೊಂಡಿದ್ದಾರೆ. ಅಷ್ಟು ಜೋಪಾನವಾಗಿ ಇಡ್ತಾರೆ ಬಿಲ್ಗಳೆಲ್ಲನೂ. ಇದೊಂದೇ ಅಂತಲ್ಲ, ನನ್ನ ಹತ್ರ ರೇಷ್ಮೆ ಸೀರೆಗಳನ್ನ ತೋರಿಸ್ತೀನಿ. ಅದು ಕಂಚಿಲಿ ಹೋಗಿ ತಂದಿದ್ದು, ಅದು ಸಹ ಬಿಲ್ ಸಮೇತ ನನ್ನ ಹತ್ರ ಇದೆ. ಆ ಮನೇಲಿದೆ ಬಿಲ್ಲು. ಅದನ್ನು ಇವಾಗ ಹೋಗಿ ತೋರಿಸ್ತೀನಿ ನಾನು ಆ ಮನೆಗೆ ಹೋದ ತಕ್ಷಣ. ಯಾರೂ ಸಹ ತೊಗೊಂಡೋಗಿ ಕೊಡಬೇಡಿ ಸೀರೆಗಳನ್ನ. ಬೆಳ್ಳಿ ಚಿನ್ನ ಮಾಡ್ತಾರಲ್ಲ, ಅವ್ರ ಹತ್ರಕ್ಕೆ ಹೋಗಿ ಕರಗ್ಸಕ್ಕೆ ಹೇಳಿದ್ರೆ ಅವ್ರು ಕರಗಿಸ್ಕೊಡ್ತಾರೆ. ಎಷ್ಟೋ ಜನ ಈಗಲೂ ಮಾಡಿಕೊಡ್ತಾರೆ. ಇಲ್ಲಿ ಮಾಡಲಿಲ್ಲ ಅಂದರೂ ಮೈಸೂರಲ್ಲಿ ಬೆಂಗಳೂರಲ್ಲಾದರೂ ಮಾಡ್ತಾರೆ. ಯಾರು ಸಹ ಕೊಡಬೇಡಿ ಅಂತ ಹೇಳ್ತೀನಿ. ಎಲ್ಲ ತೊಗೊಂಡೋಗಿ 10,000 ಕೊಡ್ತಾರೆ, 5,000 ಕೊಡ್ತಾರೆ, 30,000 ಕೊಡ್ತಾರೆ. 30,000 ನಿಜವಾಗ್ಲೂ ಕೊಡಲ್ಲ, 5,000 10,000 ಕೊಡ್ತಾರೆ ಅಂದ್ಬಿಟ್ಟು ಸೀರೆಗಳನ್ನೆಲ್ಲನೂ ತೊಗೊಂಡೋಗಿ ಕೊಟ್ಬಿಡ್ತಾರೆ. ಯಾರೂ ಕೊಡಲ್ಲ. ಅವ್ರಿಗೆ ಲಾಭ ಇಲ್ದೇ ಯಾವುದೇ ಕಾರಣಕ್ಕೂ ಯಾರೂ ತಗೊಳ್ಳಲ್ಲ. ಅವ್ರಿಗೆ ಲಾಭ ಇರೋದಕ್ಕೆ ಅದನ್ನು ತಗೊಳ್ಳೋದು. ಜನಗಳೆಲ್ಲ ಏನು ಮಾಡ್ತಾರೆ ಅಂದರೆ, ದುಡ್ಡು ಕೊಡ್ತಾರೆ ಹಳೆ ಸೀರೆ ಕೊಟ್ಟರೆ ಅಂತ ಅಂದ್ಬಿಟ್ಟು ಅವ್ರೇನು ಹಳೆ ಸೀರೆನ ಹೊಸ ಸೀರೆನ ಮಾಡಿಕೊಡ್ತಾರೆ. ಅವ್ರಿಗೆ ಅದರಲ್ಲಿ ಚಿನ್ನ ಬೆಳ್ಳಿ ಸಿಗುತ್ತೆ, ಎತ್ಕೊತಾರೆ. ಅದಕ್ಕೋಸ್ಕರ ತಗೊತಾರೆ ದುಡ್ಡು ಕೊಟ್ಟು ಅಷ್ಟೇ. ಅದು ಪಾಪ ಜನಗಳಿಗೆ ಗೊತ್ತಿರಲ್ಲ, ತಗೊಂಡೋಗಿ ಕೊಡ್ತಾರೆ. ಹಾಗೆ ಇಲ್ಲಿ ನೋಡಿ, ಇದು ನನ್ನ ರಿಸೆಪ್ಷನ್ ಸೀರೆ. ಇದು ಮಿನಿಮಮ್ ಒಂದು 25-26 ಇರಬೇಕು, ಜಾಸ್ತಿನೇ ಅನ್ಕೋತೀನಿ. ಅದ್ರ ಬಿಲ್ಲೆಲ್ಲ ಆ ಮನೇಲಿ ಇದ್ದಾವೆ, ನಮ್ಮ ಮಾವ ಇಟ್ಟಿದ್ದಾರೆ. ಅದನ್ನು ಬಿಲ್ ತಗೊಂಡು ತೋರಿಸ್ತೀನಿ. ಈ ಸೀರೆ ನೋಡಿ ಎಷ್ಟು ದೊಡ್ಡ ಬಾರ್ಡ್ರ್ ಇದೆ. ಆದರೆ ಒಂದೇ ಒಂದು ಏನು ಬೇಜಾರು ಅಂದರೆ, ನನ್ನ ಮದುವೆಲಿ ನನಗೆ ಗೊತ್ತಿರಲಿಲ್ಲ ಫುಲ್ಲು ಇಷ್ಟು ಹೊಲ್ಸ್ಕೋಬೇಕು ಅಂತ ಸ್ಲೀವ್ನ. ಈ ಥರ ಹೊಲ್ಸ್ಕೊಬಿಟ್ಟಿದ್ದೀನಿ. ಡಿಸೈನು ಸಹ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಬ್ಲೌಸ್ನ. ಆದರೆ ತುಂಡ ಹೊಲ್ಸ್ಕೊಬಿಟ್ನಲ್ಲ ಅಂತ ಬೇಜಾರಾಗ್ತಿದೆ. ಇಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಡಿಸೈನು, ಎಷ್ಟು ಚೆನ್ನಾಗಿದೆ. ಇಷ್ಟು ದೊಡ್ಡ ಬಾರ್ಡ್ರು ನೋಡಿ. ಇದರಲ್ಲಿ ಫುಲ್ಲು ಜರಿ ಇದೆ. ಇದು ನಿಜವಾಗ್ಲೂ ಕೊಟ್ಟರೆ ಎಷ್ಟು ಸಾವಿರಕ್ಕೆ ತಗೋತಾರೆ ಗೊತ್ತಾ? ನಿಜವಾಗ್ಲೂ ಅಷ್ಟು ವೆಯ್ಟ್ ಇದೆ ಸೀರೆ. ಇದು ಉಟ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ವೆಯ್ಟ್ ಇದೆ ಸೀರೆ ಇದು. ನೋಡಿ ಎಷ್ಟು ದೊಡ್ಡ ಬಾರ್ಡ್ರು ಅವೆಲ್ಲ. ಈ ಬಾರ್ಡ್ರಲ್ಲೇ ಚಿನ್ನ ಬೆಳ್ಳಿ ಮಿಕ್ಸ್ ಆಗಿರುತ್ತೆ. ಅರ್ಧ ಚಿನ್ನ ಅರ್ಧ ಬೆಳ್ಳಿ, ಅಂದರೆ 3/4% ಬೆಳ್ಳಿ ಇದ್ದರೆ 1/4% ಚಿನ್ನ ಸಿಗುತ್ತೆ. ಎರಡು ಮಿಕ್ಸ್ ಮಾಡಿರ್ತಾರೆ. ಅದಕ್ಕೋಸ್ಕರನೇ ಇಷ್ಟು ದೊಡ್ಡ ಅಮೌಂಟ್ನ ಅವ್ರಿಗೆ ಕೊಡಬೇಕಾಗಿರೋದು ನೀವು. ಇದು ನಮ್ಮ ಅತ್ತೆ ಸೀರೆ, ನನ್ನ ಮದುವೆದು. ಇದು ನೋಡಿ, ಇದು ನಮ್ಮ ಅತ್ತೆದು. ಇದು ನಾನೇ ಇಟ್ಕೊಂಡಿದ್ದೀನಿ, ನನ್ನ ಹತ್ರನೇ ಇರಲಿ ಅಂತ. ಅಂದರೆ ಹಾಕ್ಕೊಳ್ಳಲ್ಲ, ನಮ್ಮ ಅತ್ತೆಗೆ ಕೊಡ್ತೀನಿ. ಅತ್ತೆ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ನಾನು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇದು ನಂದು ಕರ್ನಾರಿಗೆ ಅಂದ್ಬಿಟ್ಟು ಇದು ನನ್ನ ಕರ್ನಾರಿಗೆ ಅಂತ ತೊಗೊಂಡಿದ್ದು ಸೀರೆ. ನೋಡಿ ಇದನ್ನು ಯಾವ ಥರ ಹೊಲ್ದಿದ್ದಾರೆ ಅಂತ. ನೋಡಿ, ಕಮಲ ಹೂವು. ಅದು ಕಮಲ ಹೂವು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನಂದು ಸೀರೆಲಿ ಕಮಲ ಹೂವುದು ಇದೆ. ಯಾವ ಥರ ಇಲ್ಲಿ ಬಾರ್ಡ್ರ್ ಬಂದಿದೆ ಅದೇ ಥರ ಕೊಟ್ಟಿದ್ದಾರೆ. ಇದು ಬೇರೆ ಯಾರೂ ಎಲ್ಲ ಮಾಡಿಕೊಟ್ಟಿದ್ದು ನನಗೆ. ನಮ್ಮ ಮಾವರ ಅಕ್ಕನ ಮಕ್ಕಳು ಮೈಸೂರಲ್ಲಿ ಬೋಟಿಗೆ ಇಟ್ಟಿದ್ದಾರೆ, ಮಾನಸಕ್ಕ ಅಂತ ಹೇಳಿ. ಅವರು ನನಗಿಷ್ಟು ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದು. ಆದರೆ ಏನಂತಂದರೆ, ಸ್ಲೀವ್ ತುಂಡ ಇದೆ, ಅದೊಂದೇ ಬೇಜಾರು. ಆವಾಗ ಹಾಕ್ಕೊಳ್ಳೋಕ್ಕೇನು ಅನಿಸ್ಲಿಲ್ಲ, ಈಗ ಹಾಕ್ಕೊಳ್ಳೋಕ್ಕೆ ತುಂಬ ಒಂಥರ ಮುಜುಗರ ಆಗುತ್ತೆ. ಅದಕ್ಕೆ ಇದನ್ನು ಏನಾದರೂ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಇಟ್ಕೊಂಡಿದ್ದೀನಿ. ಇದು ಸಹ ತುಂಬ ದೊಡ್ಡ ಬಾರ್ಡ್ರು ನೋಡಿ. ಕರ್ನಾಟಕ ಸೀರೆ ಇದು. ಕುಚ್ಚು ಸಹ ಅವರೇ ಎಲ್ಲ ಮಾಡಿಸಿ ನನಗೆ ಕೊಟ್ಟಿದ್ರು. ಮದುವೆಲಿ ನನಗೆ ಅಷ್ಟು ಗೊತ್ತಿರಲಿಲ್ಲ ಸೀರೆ ಎಲ್ಲ ಹೆಂಗೆ ಹೊಲ್ಸ್ಕೋಬೇಕು ಏನು ಅಂಥೇಳಿ. ಪಾಪ ಅವರೇ ಎಲ್ಲ ಮಾಡಿಕೊಟ್ರು. ಈಗಿನ ಬುದ್ಧಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಹೊಲ್ಸ್ಕೊತಿದ್ದೆ. ಸೀರೆ ಯಾವ್ದು ತಗೋಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ ಆವಾಗ, ಆ ಥರದ್ದು ಮಾಡಿದ್ದವಾಗ. ಇದು ನನ್ನ ದಾರೆ ಸೀರೆ. ಇದು ಸಹ ದೊಡ್ಡ ಬಾರ್ಡರ್ ಬಂದಿದೆ ನೋಡಿ. ಇದ್ದಾರೆ ಸೀರೆ. ಇವೆಲ್ಲ ಮೆಮೊರಿ. ಇದನ್ನು ನೋಡಿ ಯಾವ ಥರ ಹೊಲಿದ್ದಾರೆ. ಆದರೆ ಇದು ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗೋಯ್ತು ಅಷ್ಟೇ. ಇದನ್ನು ಏನಾದರೂ ಆಲ್ಟ್ರೇಷನ್ ಮಾಡಿಸ್ಬೇಕು, ಇಟ್ಕೊಂಡಿದ್ದೀನಿ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ. ಇದು ಬಂದು ನನ್ನ ಎಂಗೇಜ್ಮೆಂಟ್ ಸೀರೆ. ಅಷ್ಟು ಚೆನ್ನಾಗಿದೆ. ನನ್ನ ಫೋಟೋನ ಹಾಕ್ತೀನಿ, ಒಂದೊಂದು ಸೀರೆಗೂ ಒಂದು ಇದು ಮಾಡಿ ಹಾಕ್ತೀನಿ ನೋಡಿ ನನ್ನ ಫೋಟೋನ. ನೋಡಿ ಎಷ್ಟು ಚೆನ್ನಾಗಿದೆ.
ಅಷ್ಟು ನನ್ನ ಹತ್ರ ತುಂಬ ಕಾಸ್ಟ್ಲಿ ಸೀರೆ ಅಂತ ಹೇಳಿದ್ರೆ ಇವು 4 ಮೈಸೂರು ಸಿಲ್ಕು, ಇನ್ನೆಲ್ಲ 10,000 5,000 6,000 ಇನ್ನು ಮಿಕ್ಕಿದ್ದೆಲ್ಲ ಇರೋದು. ಆ ಸೀರೆಗಳನ್ನ ನಾನು ನಿಮಗೆ ತೋರಿಸ್ತೀನಿ, ಯಾವಾಗಾದರೂ ಫ್ರೀ ಇದ್ದಾಗ ತೋರಿಸ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರೂ ಸಹ ಸೀರೆಗಳನ್ನ ಕೊಡೋಕೆ ಹೋಗ್ಬೇಡಿ. ಚಿನ್ನ ಬೆಳ್ಳಿ ಅಂಗಡಿ ಇದೆ, ಅಲ್ಲಿಗೆ ಹೋಗಿ ಯಾರಾದರೂ ಮಾಡಿಕೊಟ್ಟೇ ಕೊಡ್ತಾರೆ. ಒಬ್ಬರಾದರೂ ಮಾಡಿಕೊಡ್ತಾರೆ. ಚಿನ್ನ ಬೆಳ್ಳಿ ಅಂಗಡಿಗೆ ಹೋಗಿ ಕೇಳಿದ್ರೆ ಯಾರಾದರೂ ಒಬ್ಬರಾದರೂ ಮಾಡಿಕೊಡ್ತಾರೆ. ಯಾಕೆ ಸುಮ್ಮನೆ ಯಾರ್ಯಾರಿಗೋ ಕೊಟ್ಟು ನಿಮ್ಗೆ ಲಾಸ್ ಮಾಡ್ಕೊತೀರಾ? ಅದಕ್ಕೆ ದಯವಿಟ್ಟು ಯಾರು ಸೀರೆಗಳನ್ನ ಬೇರೆಯವ್ರಿಗೆ ಕೊಡಬೇಡಿ. ನಾನು ತೊಗೋತೀನಿ ಸೀರೆ ಅಂದರೆ ತುಂಬ ಜಾಸ್ತಿ ರೇಟ್ನೇ ಕೊಡ್ತೀನಿ, ಕೊಡಿ ಅಂತ ಕೇಳ್ತಾರೆ, ಕೊಡಬೇಡಿ. ನೀವೇ ಏನಾದರೂ ಮಾಡಿಸ್ಕೋಬೋದು. ಈಗಿನ ಚಿನ್ನ ಬೆಳ್ಳಿ ರೈಟಲ್ಲಿ ಯಾರೂ ಸಹ ಚಿನ್ನ ಬೆಳ್ಳಿನ ತಗೊಳಕ್ಕಾಗ್ತಾಯಿಲ್ಲ, ಅಷ್ಟು ರೇಟ್ ಆಗಿದೆ, ಡಿಮ್ಯಾಂಡ್ ಆಗಿದೆ. ಯಾಕೆ ಸುಮ್ಮನೆ ಯಾರಿಗೋ ಬೇರೆಯವ್ರಿಗೆ ಲಾಭ ಮಾಡ್ತೀರಾ ಅಂತ ಹೇಳ್ತಾ ಇರ್ತೀನಿ. ಇದು ನನ್ನ ಉದ್ದೇಶ. ಅದಕ್ಕೆ ಇದನ್ನು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಇನ್ನೂ ಬೇರೆ ಬೇರೆ ಸೀರೆಗಳೆಲ್ಲ ಇದೆ, ನಾನು ಯಾವಾಗಾದರೂ ಬೇರೆ ಟೈಮಲ್ಲಿ ಸೀರೆಗಳನ್ನ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟೇ. ಈಗ ನನಗೊಂದು ಸೀರೆ ಬೇಕಾಗಿತ್ತು, ಅದನ್ನು ತೊಗೊಂಡೋಗೋಕ್ಕೆ ಅಂತ ಬಂದು ಇಷ್ಟು ವೀಡಿಯೋನ ಮಾಡೋಣ ಅಂಥೇಳಿ ಮಾಡಿದೆ. ನಂದು ಕರ್ನಾಟಕ ಸೀರೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕಿತ್ತು, ಯಾವುದೋ ಒಂದು ಫಂಕ್ಷನ್ಗೆ ಅಂಥೇಳಿ ಆಲ್ಟ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ತೊಗೊಳಕ್ಕೆ ಬಂದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದೀಪನ ನಮ್ಮ ಅಜ್ಜಿ ಮಾಡಿಸ್ಕೊಂಡಿದ್ದಾರೆ, ತೋರಿಸ್ತೀನಿ. ಅದು ಅವಾಗಲಿಂದ ಹೇಳ್ತಾನೆ ಇದ್ದರು, ಅಜ್ಜಿ ನಾನು ಸೀರೆ ಕೊಟ್ಟು ಮಾಡಿಸ್ಕೊಂಡಿದ್ದು ಅಂತ. ಆದರೆ ವಿಷಯ ನಂಗೆ ಹೇಳಬೇಕು ಅಂತಲೇ ಅನಿಸಿರಲಿಲ್ಲ. ಈಗ ಯಾವ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಸೀರೆ ತೊಗೋತೀವಿ, ನಾವು ಸೀರೆ ತೊಗೋತೀವಿ ಅಂತ ಹಾಕ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.